ಈ ಮಸಲ್ ಮೆಮರಿ ಅನ್ನೋದು ಒಂದು ಒಂದು ಒಳ್ಳೆ ವಿಷಯ. ಅಟ್ ದ ಸೇಮ್ ಟೈಮ್ ಟೈಮ್ಸ್ ನಿಮಗೆ ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ತೊಗೊಂಬರುತ್ತೆ. ಯಾರಾದ್ರೂ ಬಿಯರ್ ಕುಡಿತಾರ ಅಂತ ತಿಳ್ಕೊಳ್ಳೋಕೆ ಬೇಸಿಕಲಿ ಅವ್ರು ಹೇಗೆ ನೀರ್ ಹಾಕೊಂತಾರಂತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಜನರಲಿ. ಹೌದಾ? ಸೊ ಬಿಕಾಸ್ ಬಿಯರ್ ಪೋರ್ ಮಾಡುವಾಗ ಆಂಗಲ್ ಅಲ್ಲಿ ಹಾಕ್ಬೇಕು. ಈಗ ಇದೇ ಕೆಲವರು ಫಿಸ್ ಬಂದ್ಬಿಟ್ಟು ಕುಡಿಬೇಕು ಅಂತಿರ್ತಾರೆ, ಕೆಲವ್ರಿಗೆ ಫಿಸ್ಸೇ ಬರಬಾರ್ದು. ಕೆಲವ್ರು ಹೇಳ್ತಾರೆ ಫಿಸ್ ಬಂದ್ರೇನೆ ನಿಜವಾದ ಬಿಯರ್ ಗುರು, ಅದು ಫಿಸ್ ಬರ್ದೇ ಇದು ಕುಡಿಯೋದು ಒಂದು ಟ್ಯಾಲೆಂಟ್ ಅಂತ. ಇದ್ರಲ್ಲಿ ಯಾವ್ದು ನಿಜ? ಪರ್ಸನಲ್ ಚಾಯ್ಸ್. ಬಟ್ ನನ್ ಕೇಳಿದ್ರೆ ಬ್ರೂ ಮಾಸ್ಟರ್ ನಾ ಕೇಳಕ್ ಹೋದ್ರೆ ಇಲ್ಲ, ಅದು ಹೆಡ್ ಬರ್ಬೇಕು ಅಂತೀವಿ. ಹೆಡ್ ನೊರೆ ಬರ್ಬೇಕು. ಯಾಕೆಂದ್ರೆ ಆ ಫ್ಲೇವರ್ ಕಾಂಪೌಂಡ್ಸು ಅದು CO2 ಆಚೆ ಬಂದ್ರೇನೆ ಆ ಫ್ಲೇವರ್ ಕಾಂಪೌಂಡ್ ಮೂಗಿಗೆ ಬರೋದು. ನೀವು ಮೂಗ್ ಮುಚ್ಕೊಂಡು ಏನೇ ತಿನ್ನಿ ಏನೂ ಅರ್ಥ ಆಗಲ್ಲ. ಸೊ ನಿಮ್ಗೆ ಸೆನ್ಸರಿ ಪರ್ಸೆಪ್ಷನ್ ಹೈಯೆಸ್ಟ್ ಇರೋದು ಮೂಗಲ್ಲಿ. ನಿಮ್ ನಾಲ್ಗೆಲ್ಲಿ ಇರೋದು ಬರೀ ಸಿಹಿನ, ಉಪ್ಪ, ಕಹಿನ, ಹುಳಿನ, ಆಮೇಲೆ ಇನ್ನೊಂದು ಉಮಾಮಿ, ಅಂದರೆ ಒಂಥರ ತಿನ್ಬೇಕು ಅನಿಸ್ತಾ ಇದೆ ಅನ್ಸತ್ತಲ್ಲ, ಉಮಾಮಿ ಅಂತ ಕರಿತೀವಿ. ಇನ್ನೊಂದು ಏನೋ ಹೊಸ ಫ್ಲೇವರ್ ಕಾಂಪೌಂಡ್ ಹುಡುಕಿಯಾರೆ ಸೈಂಟಿಸ್ಟು. ಯಾಕೆಂದರೆ ನಮ್ಮ ಟಂಗಲ್ಲಿ ಅಷ್ಟೊಂದು ರಿಸೆಪ್ಟರ್ಸ್ ಇರುತ್ತೆ. ಸೊ ಆ 5 6 ಆಗ್ತಾ ಇದೆ, ಅದು ಮರ್ತೋದೆ ಫ್ಯಾಟ್. ಈ ಫ್ಯಾಟಿಂದ ಒಂದು ಫ್ಲೇವರ್ ರಿಸೆಪ್ಟರ್ ಹುಡುಕಿಯಾರೆ. ಸೊ ರಿಸರ್ಚ್ ನಡೀತಾ ಇದೆ ಇನ್ನ. ಸೊ ಅದೇ ನೋಡಿ, ದಿವಸ ಏನೋ ತಿಳ್ಕೊತಾರೆ. ಬರೀ ಕಹಿ ಸಿಹಿ ಅನ್ಕೊಂಡಿದ್ವಿ ನಾಲ್ಗೆಲಿ, ಬಟ್ ಈಗ ಫ್ಯಾಟು ಅನ್ನೋದು ಹೊಸದು ಫ್ಲೇವರ್ ಪ್ರೊಫೈಲ್ ಬಂದಿದೆ. ಸೊ ಅದೇ ತರ ಮೂಗಲ್ಲಿ ಜಾಸ್ತಿ ಇರೋದು. ಈಗ ನಾಯಿ ನೋಡಿದಿರಲ್ಲ, ಫಸ್ಟ್ ಮೂಸ್ಬಿಟ್ಟೆ ಕೆಲಸ ಮಾಡೋದು. ಸೊ ಅದೇ ತರ ನಾವು ಮೂಸ್ತಾನೆ ಇರಬೇಕು. ಸೊ ಅದಕ್ಕೆ ನಾವು ಅದು ಓಪನ್ ಅಪ್ ಆಗ್ಬೇಕು ಅಂದ್ರೆ ಆ CO2 ಹಿಂಗೆ ಫ್ಲೇವರ್ ಕಾಂಪೌಂಡ್ಸ್ನ ಮೇಲ್ ತರಬೇಕು. ಸೊ ತಂದಾಗ್ಲೇ ನಮಗೆ ಈ ಫ್ಲೇವರ್ ಪ್ರೊಫೈಲ್ ಇದೆ ಈ ಬಿಯರ್ಗೆ ಅಂತ ಹೇಳ್ತೀವಿ. ಒಬ್ಬೊಬ್ರಿಗೆ ಏನು ಅಂದರೆ ನೊರೆ ಕಹಿ ಇರುತ್ತಪ್ಪ, ಅದಕ್ಕೆ ನಂಗೆ ಅದು ಬೇಡ, ಅದಕ್ಕೆ ನಾನು ಮೆತ್ತಿಗೆ ಹಾಕೊತೀನಿ. ಬಟ್ ಏನಾಗುತ್ತೆ ಅಂದರೆ ಅದ್ರ CO2 ಹಿಂಗೆ ಹೋದಾಗ ಒಳಗಡೆ ಹೋಗಿ ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಬ್ಲೋಟಿಂಗ್ ಶುರುವಾಗುತ್ತೆ. ಅಂಡ್ ಇಟ್ಸ್ ಫ್ಯಾಕ್ಟ್ ದಟ್ ಗ್ಯಾಸ್ಟ್ರಿಕ್ ಆಗೋದು ಸಾಧ್ಯ ಆಗ್ಬೋದು. ಏನಾದ್ರೂ ಏನ್ ಬಲೂನ್ ಅಲ್ಲ ಅದೇನು ಎಕ್ಸ್ಪ್ಲೋಡ್ ಆಗಕ್ಕೆ, ಬಟ್ ಒಂದು ಇರಿಟೇಷನ್, ಅನ್ಕಂಫರ್ಟಬಲ್ ಫೀಲಿಂಗ್ ಆಗುತ್ತೆ. ಆ ಥರ ಏನು ಸೀರಿಯಸ್ ಇಂಜುರಿ ಥರ ಏನಾಗಲ್ಲ. ಬಟ್ ನೀವು ಅದೇ ಅನ್ನೆಸರಿಯಾಗಿ ಏನೋ ಜಾಸ್ತಿ ಕುಡಿತೀನಿ, ನನಗೇನಾಗಲ್ಲಪ್ಪ, ನಾನು ಗಟ್ಟಿ, ನಾನು ಕಲ್ ತಿಂದ್ರು ಏನಾಗಲ್ಲ ಅಂದರೆ ಸರಿ ಮಾಡಿ, ನಾವಿನ್ನೇನು ಹೇಳೋಕ್ಕಾಗತ್ತೆ. ಗೊತ್ತಿದ್ರೆ ಸ್ವಲ್ಪ ತಲೆ ಇದ್ರೆ ಹೇಳ್ಬೋದು, ಇಲ್ಲ ಅಂದರೆ ನಾವೇನು ಹೇಳಕ್ ಆಯ್ತು ಮಾಡಿ ಸರ್ ಬಿಟ್ಬಿಡಿ ದಬ್ನ ಅಂತ ಹೇಳ್ತೀವಿ. ಸೊ ಆ ಥರ ನೋಡಿಕೊಂಡು ಕುಡಿಬೇಕು. ಬಟ್ ತಪ್ಪೇನಿಲ್ಲ, ಹೆಂಗೆ ಬೇಕಾಗಿ ಕುಡಿಬೋದು, ಅವ್ರವ್ರ ಇಷ್ಟ. ಅದನ್ನೇ ಕೂಲಾಗೂ ಕುಡಿಬೋದು, ವಾರ್ಮಾಗಿ ಕುಡಿಬೋದು, ಹೆಂಗೆ ಬೇಕಾಗಿ ಕುಡೀರಿ. ಬಟ್ ನಮಗೆ ಫ್ಲೇವರ್ ಓಪನ್ ಅಪ್ ಆಗೋದು ಒಂದು ಟೆಂಪ್ರೇಚರ್ ಝೋನ್ ಇರುತ್ತೆ, 8 to 12 degrees. ಒಂದೊಂದು ಬಿಯರು ಹೈ ಸ್ಟ್ರೆಂತ್ ABV ಇಂಟರ್ನ್ಯಾಷನಲ್ ಬಿಯರ್ಸಲ್ಲಿ, ಬೆಲ್ಜಿಯಂ ಬಿಯರ್ಸಲ್ಲಿ, ಆಮೇಲೆ ಹೈಯೆಸ್ಟ್ ABV ಬಿಯರ್ಸಲ್ಲೆಲ್ಲ ಓಪನ್ ಅಪ್ ಆಗೋದು ನಿಮಗೆ 18 degrees ಮೇಲೆ. ಯಾಕೆಂದರೆ ಅದು ನಾಲ್ಗೆ ಮೇಲೆ ಐಸ್ ಇಟ್ಟರೆ ನಂಬಾಗ್ಬಿಡತ್ತಲ್ಲ, ಅದೇ ಥರ ಚಿಲ್ಡ್ ಬಿಯರ್ ಕುಡಿಬೇಕು ಅಪ್ಪ ಅದೇ ಮಜಾ ಅಂತಾರಲ್ಲ. ಯಾಕೆಂದರೆ ಅದು ಅಭ್ಯಾಸ ಆಗಿಬಿಟ್ಟಿದೆ, ಏನು ಗೊತ್ತಾಗಲ್ಲ, ಸುಮ್ಮನೆ ನೀರು ಥರ ಹೋಗುತ್ತೆ ಅಂತ. ಬಟ್ ನಿಮಗೆ ಬಿಯರ್ ಟೇಸ್ಟ್ ಅರ್ಥ ಆಗಬೇಕು ಅಂದರೆ 8 degrees ಮೇಲೆ ನಿಮಗೆ ಟಂಗಲ್ಲಿ ಅರ್ಥ ಆಗುತ್ತೆ. ಬಟ್ ಅದು ಏನಾಗುತ್ತೆ ಅಂದರೆ ಕಹಿ ಅಂಶ ಬರುತ್ತಲ್ಲ, ಅದು ಇಷ್ಟ ಆಗಲ್ಲ ಜನಕ್ಕೆ. ಸೊ ಅದಕ್ಕೆ ಅಯ್ಯಪ್ಪ ನನಗೆ ಚಿಲ್ಡ್ ಬಿಯರ್ ಬೇಕು, ಚಿಲ್ಡಾಗಿದೆ, ಸಕ್ಕತ್ತಾಗಿದೆ, ಚಿಲ್ಡಾಗಿದೆ ಅಂತ ಹೇಳ್ತಾ ಇರ್ತಾರಲ್ಲ ಎಲ್ಲ. ಸೊ ಅದು ಮಾರ್ಕೆಟಿಂಗ್ ಗಿಮಿಕ್ಕಿಂದ ಅದು ಎಲ್ಲರೂ ಅದೇ ಅಭ್ಯಾಸ ಮಾಡ್ಕೊಂಬಿಟ್ಟು ಫ್ರೀಸರಲ್ಲಿ ಇಟ್ಟಿರ್ತಾರೆ, ಮೋಸ್ಟ್ ಫ್ರೀಸ್ ಆಗಬೇಕು, ಆವಾಗ ತೆಗೆದ್ಬಿಟ್ಟು ಅಪ್ಪ ನೋಡಿ ಎಷ್ಟು ಚಿಲ್ಲಾಗಿದೆ, ಸಕ್ಕತ್ತಾಗಿದೆ, ಮಜಾ ಮಜಾ. ಬಟ್ ನಾವು ಅದು ಕುಡ್ದು ಬೆಳೆದೇ ಬಿಯರ್ ಬಗ್ಗೆ ಆಸಕ್ತಿ ಬೆಳೆದಿರೋದು. ಸೊ ನಾನು ಒಂದೊಂದ್ಸರಿ ಮಾಡ್ತೀನಿ, ತಪ್ಪೇನಿಲ್ಲ, ಅದೇ ಹೇಳಿದ್ದು. ಅವ್ರವ್ರ ಚಾಯ್ಸ್, ಬೇಸಿಕ್ಲಿ ಅವ್ರವ್ರ ಚಾಯ್ಸ್ ಚೆನ್ನಾಗೇ ಇರುತ್ತೆ, ಆ ಥರ ಏನಿಲ್ಲ. ಬಟ್ ನಿಜ ಅರ್ಥ ಆಗಬೇಕು. ಒಳ್ಳೆ ಬಿಯರ್ ತೊಗೊಂಡ್ರೆ ನೀವು, ಒಳ್ಳೆ ಕ್ರಾಫ್ಟ್ ಬಿಯರ್ ನಮ್ಮ ಬ್ರೂ ಪಬ್ಸ್ಗೆಲ್ಲ ಬಂದು ಕುಡಿದ್ರೆ ನಿಮಗೆ ಅದು ಸ್ವಲ್ಪ ವಾರ್ಮ್ ಅಪ್ ಆದ್ರೇ ನಿಮಗೆ ಫ್ಲೇವರ್ ಪ್ರೊಫೈಲ್ ಓಪನ್ ಅಪ್ ಆಗುತ್ತೆ. ಓಕೆ.